ಆತ್ಮೀಯ ವಿದ್ಯಾರ್ಥಿಗಳೇ, BA 5th ಸೆಮಿಸ್ಟರ್ ಪೇಪರ್ 1 ಇತಿಹಾಸ ವರ್ಗಕ್ಕೆ ತಮಗೆಲ್ಲ ಸ್ವಾಗತ. I welcome all the BA 5th semester paper 1 history discussion. We had commenced in our previous class about the achievements of Robert Clive, and we have seen how Robert Clive had played a very important role in the suppression of the European rivals of the British. ಅಲ್ಲಿ ಅವನ ಪ್ರಾರಂಭಿಕ ಜೀವನದಲ್ಲಿ ಈ ಒಂದು ವಿಷಯ ನೋಡಿದ್ವಿ. ರಾಬರ್ಟ್ ಕ್ಲೈವ್ನ ಸಾಧನೆಗಳಲ್ಲಿ ಅಲ್ಲಿ ಈ ಬ್ರಿಟಿಷರಿಗೆ ಶತ್ರುಗಳಾಗಿದ್ದಂಥ ಯುರೋಪಿಯನ್ನರನ್ನು ಯಾವ ರೀತಿಯಾಗಿ ಅವನು ಅಡಗಿಸಿದನು, ಇದರ ಬಗ್ಗೆ ನಾವು ಈ ಒಂದು ವಿಷಯ ನೋಡಿದ್ವಿ. ವೆರಿ ಸ್ಪೆಸಿಫಿಕಲಿ ವಿ ಹ್ಯಾಡ್ ನೋಟಿಸ್ಡ್ ಅಬೌಟ್ ದ ಸೆಕೆಂಡ್ ಕಾರ್ನಾಟಿಕ್ ವಾರ್, ಎರಡನೇ ಕಾರ್ನಾಟಿಕ್ ಯುದ್ಧ. That was very significant. Likewise, later we find in Bengal, here not only here the winning over the Battle of Plassey. Plassey kadana ee ಒಂದು ವಿಜಯಶಾಲಿ ಆಗೋದು ಅಲ್ಲದೆ, his another important achievement during that tenure was 1757. He also defeated the French in the Battle of Chandernagor. Chandernagor here was another important center for the French. That here the French suffered the defeat there. This was mainly what we can, and his suppression of the army of Sirajuddaula and recapture of William Fort, these all showed the military skills of Clive. ಇವೆಲ್ಲ ಎರಡನೇ ಕಾರ್ನಾಟಕದ ಚಂದ್ರನಾಗರ್ ಕದನ ಮತ್ತು ಅಲ್ಲಿ ಕಾಸಿಂ ಬಜಾರ್ ಮತ್ತು ವಿಲಿಯಂ ಕೋಟೆಯನ್ನು ಪುನಃ ವಶಪಡಿಸಿಕೊಂಡಿದ್ದು ಸಿರಾಜುದ್ದೌಲನ್ನು ಸೋಲಿಸಿ ಪ್ಲಾಸಿ ಕದನ, ದ ಬ್ಯಾಟಲ್ ಆಫ್ ಪ್ಲಾಸಿ, these all revealed his military skills. ಅವನ ಸೈನಿಕ ಕೌಶಲ್ಯಗಳನ್ನು ತೋರಿಸಿಕೊಟ್ಟಿತು. In other words, what we can say, he had proved himself as a very successful military general. ಒಬ್ಬ ಸೇನಾಧಿಪತಿಯಾಗಿ ಸಾಕಷ್ಟು ಯಶಸ್ಸನ್ನು ಪಡೆದುಕೊಂಡಿದ್ದ ಇಲ್ಲಿ ರಾಬರ್ಟ್ ಕ್ಲೈವ್. Now, after the Battle of Plassey and Mir Jafar becoming the Nawab, Mir Jafar ನವಾಬನಾದ ನಂತರ Clive was honored by the East India Company directors with the Governorship of Bengal. ಬಂಗಾಳದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಆಗಿ ರಾಬರ್ಟ್ ಕ್ಲೈವ್ನನ್ನು ನೇಮಕ ಆಯಿತು 1757 ಪ್ಲಾಸಿ ಯುದ್ಧದ ನಂತರ. ಸೊ ನಾವು ವಾಟ್ ವಿ ಫೈಂಡ್, ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್, ಆಸ್ ಐ ಟೋಲ್ಡ್ ಯು, ಹಿಯರ್ ಹಿ ವಾಸ್ ನಾಟ್ ಹಿಯರ್ ದ ರೂಲಿಂಗ್ ಓವರ್ ದ ಬೆಂಗಾಲ್. ಇಡೀ ಬಂಗಾಳ ಅವನ ಅಧೀನದಲ್ಲಿರಲಿಲ್ಲ. He had been appointed as a governor for East India Company activities in Bengal. ಬಂಗಾಳದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಚಟುವಟಿಕೆಗಳಿಗೆ ಅವನನ್ನು ಗವರ್ನರ್ ಆಗಿ ನೇಮಿಸಲಾಗಿತ್ತು. ಸೊ ಹಿ ವಾಸ್ ಮೇನ್ಲಿ ಇನ್ ಈಸ್ಟ್ ಇಂಡಿಯಾ ಕಂಪನಿ ಗವರ್ನರ್ ಹಿಯರ್ ಇನ್ ಬೆಂಗಾಲ್, ಆ್ಯಂಡ್ ಮೀರ್ ಜಾಫರ್ ವಾಸ್ ದ ನವಾಬ್. ಅಲ್ಲಿ ಮೀರ್ ಜಾಫರ್ ನವಾಬನಾಗಿದ್ದನು. ದಿಸ್ ವಾಸ್ ಇನ್ 1757. ವಾಟ್ ವಿ ಸಿ ಆಫ್ಟರ್ ದ ಬ್ಯಾಟಲ್ ಆಫ್ ಪ್ಲಾಸಿ, ಪ್ಲಾಸಿ ಕದನದ ನಂತರ ಇದು ನಾವು ನೋಡ್ತೀವಿ. ಆ್ಯಂಡ್ ಇನ್ ದ ರಿಸಲ್ಟ್ಸ್ ಐ ಹ್ಯಾಡ್ ಮೆನ್ಷನ್, ಅಲ್ಲಿ ಹಿಂದೆ ಪ್ಲಾಸಿ ಕದನದ ಪರಿಣಾಮಗಳಲ್ಲಿ ಒಂದು ವಿಷಯ ಹೇಳಿದೆ. ದ ಬ್ರಿಟಿಷರ್ಸ್, ಈಸ್ಟ್ ಇಂಡಿಯಾ ಕಂಪನಿ ವಾಸ್ ರಿವಾರ್ಡೆಡ್ ವಿತ್ 24 ಪರಗಣಸ್. ದ ರೆವೆನ್ಯೂ ಆಫ್ ದ 24 ಪರಗಣಸ್ ಕೇಮ್ ಟು ದ ಈಸ್ಟ್ ಇಂಡಿಯಾ ಕಂಪನಿ ಆಸ್ ಅ ರಿವಾರ್ಡ್ ಫ್ರಮ್ ದ ನ್ಯೂ ನವಾಬ್ ಮೀರ್ ಜಾಫರ್. ಮೀರ್ ಜಾಫರ್ನ ಹೊಸ ನವಾಬನಾಗಿ 24 ಪರಗಣಗಳನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಈ ಒಂದು ನೀಡಿದ್ದನು. ಪರಗಣ ಅಂದರೆ ತಾಲೂಕಾಗಳು. 24 ತಾಲೂಕಾಗಳ ಈ ಒಂದು ಆದಾಯ ಈಸ್ಟ್ ಇಂಡಿಯಾ ಕಂಪನಿ ಪಡೆದುಕೊಂಡಿತು. ಸೊ ದರ್ ವಾಸ್ ಎಕನಾಮಿಕ್ ಗೇನ್ ಫಾರ್ ದಮ್. ದಿಸ್ ವಾಸ್ ವಾಟ್ ಹ್ಯಾಪನ್. ಆ್ಯಂಡ್ ನೌ ಹಿಯರ್ ಆಸ್ ಎ ಗವರ್ನರ್ ಆಫ್ ಬೆಂಗಾಲ್ 1757 to 1760, ಹಿಯರ್ ದಿಸ್ ಇಸ್ ಕಾಲ್ಡ್ ಆಸ್ ದ ಫಸ್ಟ್ ಟರ್ಮ್ ಆಫ್ ಕ್ಲೈವ್ಸ್ ಗವರ್ನರ್ಶಿಪ್ ಆಫ್ ಬೆಂಗಾಲ್. ಫಸ್ಟ್ ಟರ್ಮ್, ಮೊದಲನೇ ಅವಧಿ 1757ರಿಂದ 60. ಬಂಗಾಳದ ಗವರ್ನರ್ ಆಗಿ ಅವನ ಏನು ಈ ಒಂದು ಗವರ್ನರ್ ಆಗಿದ್ದ ಬಂಗಾಳದ, ಅದನ್ನು ಮೊದಲನೇ ಅವಧಿ ಅಂತ ಹೇಳ್ತಾರೆ. ಬಿಕಾಸ್ ಹಿ ವಾಸ್ ಟ್ವೈಸ್ ದ ಗವರ್ನರ್. ಮುಂದೆ 1765ರಲ್ಲಿ ಮತ್ತೆ ಪುನಃ ಬರ್ತಾನೆ ಗವರ್ನರ್ ಆಗಿ. ಆಗೇನು ಸಾಧನೆ ಇದೆ ಅದನ್ನು ವಿಷಯ ಮುಂದೆ ನೋಡಿದೆ. ಸೊ ನಾವು ವಿಲ್ ಸಿ ಹಿಯರ್ ವಾಟ್ ಈಸ್ ಅಚೀವ್ಮೆಂಟ್ಸ್ ವೇರ್ ದೇರ್ ಫ್ರಮ್ 1757 to 60 ಆಸ್ ಅ ಗವರ್ನರ್ ಆಫ್ ಬೆಂಗಾಲ್. ಬಂಗಾಳದ ಗವರ್ನರ್ ಆಗಿ ಅವನ ಸಾಧನೆಗಳೇನಾಗಿತ್ತು. ಸೊ ದ ಫಸ್ಟ್ ಒನ್ ವಾಸ್
consolidation of the power of the British in Bengal, particularly in the court of the Nawab. ನವಾಬನ ದರ್ಬಾರದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಭದ್ರಗೊಳಿಸಿಕೊಳ್ಳುವುದು. This was his first task. Now what you will be seeing in these things is, apart from proving himself as a skilled warrior, he also proved himself as an illustrious administrator. ಒಬ್ಬ ಸಮರ್ಥ ಸೇನಾನಿ ಅಲ್ಲದೆ ದಕ್ಷ ಆಡಳಿತಗಾರ ಅಂತ ಹೇಳಿ ಕೂಡ ಈ ಒಂದು ನಿರೂಪಿಸಿ ತೋರಿಸಿದ. He showed himself as he was also a very able administrator. Some of his measures proved his efficiency. Like the first one we will be discussing, the consolidation of the power in Bengal at the Nawab court. ನವಾಬನ ದರ್ಬಾರದಲ್ಲಿ, ಮೀರ್ ಜಾಫರ್ನ ದರ್ಬಾರದಲ್ಲಿ ಕಂಪನಿಯ ಅಥವಾ ಬ್ರಿಟಿಷರ ಅಧಿಕಾರವನ್ನು ಭದ್ರಗೊಳಿಸಿದರು. ಇದು ಅವನ ಮೊದಲನೇ ಉದ್ದೇಶ ಗವರ್ನರ್ ಆಗಿ. ಆಸ್ ಎ ಗವರ್ನರ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇನ್ Bengal, his first task was to consolidate in the Nawab's court the British power, because he did not wanted other Europeans to interfere. So the other Europeans who were there were the French and the Dutch. French ಮತ್ತು Dutch Danes were also there, but they never bothered about interfering in the British matters, and they were never in a race for the political power. ಡೇನರ್ ಕೂಡ ಇದ್ರು. ಶ್ರೀರಾಮ್ಪುರ್ ಅವರ ಡೇನರ್ ಈ ಒಂದು ಇಲ್ಲೇ ಮುಖ್ಯ ವಲಸೆ ಆಗಿತ್ತು. ಆದರೆ ಡೇನರ್ ಎಂದೂ ಅವರ ರಾಜಕೀಯ ಪ್ರಭುತ್ವಕ್ಕಾಗಿ ಸ್ಪರ್ಧೆ ಪೈಪೋಟಿಯನ್ನು ನಡೆಸಲಿಲ್ಲ. ಸೊ ದೇ ವರ್ ಮೇನ್ಲಿ ಹಿಯರ್ ಕನ್ಫೈನ್ ಟು ಒನ್ ಟೆರಿಟರಿ, ದೇರ್ ಶ್ರೀರಾಮ್ಪುರ್. ಅದು ಬಿಟ್ಟರೆ ಅವರು ಬೇರೆ ಯಾವುದೇ ರೀತಿಯಾಗಿ ಬ್ರಿಟಿಷರಿಗಾಗಲಿ ಫ್ರೆಂಚರಿಗಾಗಲಿ ಇವರು ಯಾರಿಗೂ ಅವರ ಸ್ಪರ್ಧೆ ಆಗಿರಲಿಲ್ಲ. ಸೊ ಬ್ರಿಟಿಷರ್ಸ್ were not bothered about the Danes. They were more bothered about the French and the Dutch. And French had been already eliminated. ಫ್ರೆಂಚರನ್ನು ಈಗಾಗಲೇ ಅವನು ಈ ಒಂದು ನಿರ್ಮೂಲನೆ ಮಾಡಿದ್ದ ಬಂಗಾಲದಿಂದ, ಚಂದ್ರನಾಗ ಕದನದಿಂದ. In the battle of Chandranaga we had seen that. This was what was mainly the thing we notice. And now he did not wanted once again to interfere, because at that time, do not forget, in south, ದಕ್ಷಿಣದಲ್ಲಿ ಮೂರನೇ ಕರ್ನಾಟಕ ಯುದ್ಧ ನಡೀತಾ ಇತ್ತು. ದ ಥರ್ಡ್ ಕರ್ನಾಟಿಕ್ ವಾರ್ ಹಿಯರ್ ಮೇನ್ಲಿ ವಾಸ್ ಹಿಯರ್ ಹ್ಯಾಡ್ ಆಲ್ಸೋ ಕಮ್ ಟು ಹಿಯರ್ ಗೋಯಿಂಗ್ ಆನ್. ದ ಥರ್ಡ್ ಕರ್ನಾಟಿಕ್ ಬ್ಯಾಟಲ್, ಸೊ ವಿಚ್ ಹ್ಯಾಡ್ ಮೇನ್ಲಿ ಸ್ಟಾರ್ಟೆಡ್. ಆ ಮೂರನೇ ಕರ್ನಾಟಿಕ್ ಯುದ್ಧ ಕೂಡ ಈಗ ಈ ಒಂದು ನಡೀತಿತ್ತು. ನಾವು ಟೇಕಿಂಗ್ ದಿಸ್ ಅಡ್ವಾಂಟ್, ದ ಫ್ರೆಂಚ್ ವೇರ್ ಕಾನ್ಸಂಟ್ರೇಟಿಂಗ್ ಮೇನ್ಲಿ ಹಿಯರ್ ಆನ್ ದ್ಯಾಟ್ ಕರ್ನಾಟಿಕ್ ವಾರ್. ಆ ಕರ್ನಾಟಕ ಯುದ್ಧದಲ್ಲಿ ಅವರ ಈ ಒಂದು ಹೆಚ್ಚಿನ ಗಮನ ನೀಡಿದ್ದು. ನಾವು ವಿ ಫೈಂಡ್ ಹಿಯರ್ ಇನ್ Bengal, the French had been already defeated. The French ಅನ್ನು ಚಂದ್ರನಗರ ಕದನದಲ್ಲಿ ಸೋಲಿಸಿದ. ನಾವು ಡಚ್ ಬರ್ತಾರೆ, ಡಚರ್ ಇದ್ರು, ಆದರೆ ಫ್ರೆಂಚರ ಭಯ ಇತ್ತು ಅವರಿಗೆ. There was a fear of the French. The fear of the French was there. So he did not wanted these two Europeans to interfere in the darbar or the administrative matters of the Nawab. ನವಾಬನ ಆಡಳಿತ ವಿಷಯಗಳಲ್ಲಿ, ದರ್ಬಾರದ ಕಾರ್ಯಚಟುವಟಿಕೆಗಳಲ್ಲಿ ಈ ಎರಡು ವಿದೇಶಿಯರು, ಯುರೋಪಿಯನ್ನರು, ಫ್ರೆಂಚರು ಮತ್ತು ಡಚ್ಚರು ಹಸ್ತಾಪನೆ ಮಾಡದ ಹಾಗೆ ನೋಡಿಕೊಳ್ಳುವುದು. ಅದಕ್ಕೆ ವಾಟ್ ಹಿ ಥಾಟ್ ವಾಸ್ ಟು ಕನ್ಸಾಲಿಡೇಟ್ ಆ್ಯಂಡ್ ಇನ್ಕ್ರೀಸ್ ದ ಪವರ್ ಆಫ್ ದಿ ಬ್ರಿಟಿಷ್ ಇನ್ ನವಾಬ್ಸ್ ಕೋರ್ಟ್. ನವಾಬನ ಆಸ್ಥಾನದಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಭದ್ರಗೊಳಿಸಿಕೊಳ್ಳುವುದಾಗಿತ್ತು. ಸೊ ವಾಟ್ ಮೇಜರ್ ಹಿ ಅಡಾಪ್ಟೆಡ್, ಏನಲ್ಲಿ ತೆಗೆದುಕೊಂಡ. ಸೊ ವಿ ನೋಟಿಸ್ most of the appointment of the officers was done by Clive himself. ನವಾಬನ ಅಧಿಕಾರಿಗಳೇನಿದ್ರು ಅವನ ನೇಮಕಾತಿ ಏನು ಮಾಡಿದ, ಖುದ್ದಾಗಿ ಅಥವಾ ಈ ಒಂದು ಅವನೇ ಸ್ವತಃ ಆ ಒಂದು ಅಧಿಕಾರಿಗಳನ್ನು ನೇಮಿಸಿದ. ಆಲ್ ದ ಆಫೀಸರ್ಸ್ ಇನ್ ಹೂಮ್ ಹಿ ಹ್ಯಾಡ್ ದ ಫೇತ್, ಅವನಿಗೆ ವಿಶ್ವಾಸ ಇರುವಂಥ ಅಧಿಕಾರಿಗಳು. he should have the faith in them. They were appointed in Darbar, so that if any problem used to arise here, with these help of the officers he could overcome those problems. ಮುಂದೆ ಯಾವುದೇ ಸಮಸ್ಯೆಗಳು ಬಂದರೆ ಈ ಅಧಿಕಾರಿಗಳ ಬೆಂಬಲದಿಂದ ಅದನ್ನು ಬಗೆಹರಿಸಿಕೊಳ್ಳಬಹುದು. And also here he appointed very loyal persons, faithful persons to them. ತನಗೆ ಈ ಒಂದು ಬದ್ಧವಾಗಿರುವಂಥ ಜನರನ್ನೇ ಆಯ್ಕೆ ಮಾಡ್ತಾರೆ. ಯಾಕಂದರೆ ಮುಂದೆ ಅಲ್ಲಿ ದರ್ಬಾರದಲ್ಲಿ ಏನು ನಡೀತಾ ಇದೆ ಅವನಿಗೆ ಆ ವಿಷಯ ತಿಳಿಯಬೇಕು. He must also come to know what is happening in the court there. So he appointed those persons who were very loyal to Clive and the company. Like for example, here we find Durlab Rai
was appointed as the chief minister. ದುರ್ಲಭ್ ರೈ ಅಂತ ಹೇಳಿ ಬರ್ತಾನೆ, ಅವನು ಮುಖ್ಯಮಂತ್ರಿಯಾಗಿ ಅವನನ್ನು ನೇಮಿಸಿದ್ದ. ರಾಮ್ ನಾರಾಯಣ್ ವಾಸ್ ಅನದರ್ ಪರ್ಸನ್ ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಗವರ್ನರ್ ಆಫ್ ಪಾಟ್ನಾ. ಪಾಟ್ನಾದಲ್ಲಿ ಅವನನ್ನು ಗವರ್ನರ್ ಆಗಿ ಇಲ್ಲೇ ಈ ಒಂದು ನೇಮಕ ಆಯಿತು. These were all very loyal, and other officers who were in the court also here mainly were very loyal to Clive, and they had supported him during the war of Plassey. ಪ್ಲಾಸಿ ಕದನದಲ್ಲಿ ಅವನಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದರು. ಅಲ್ಲೇ ಆ ರೀತಿಯಾಗಿ ಅವರಿಗೆ ಕ್ಲೈವ್ನಲ್ಲಿ ಈ ಒಂದು ವಿಶ್ವಾಸ ಇತ್ತು, ನಂಬಿಕೆ ಇತ್ತು. ಕ್ಲೈವ್ನಿಗೆ ಕೂಡ ಅವರ ಮೇಲೆ ವಿಶ್ವಾಸ ಇತ್ತು. ಹೀಗಾಗಿ ಅವರ ಈ ಒಂದು ನೇಮಕಾತಿ ಮಾಡಿದರು. This is the reason here the step that was taken by Clive to consolidate the power of the British to see that other Europeans will not here interfere. ಬೇರೆ ಯುರೋಪಿಯನ್ನರ ಹಸ್ತಾಪನೆ ಆಗದ ಹಾಗೆ ನೋಡಿಕೊಳ್ಳುವುದು, ಇದು ಅವನ ಮೊದಲನೇ ಸುಧಾರಣೆ ಆಗಿತ್ತು ಈ ಒಂದು ಗವರ್ನರ್ ಆಗಿ. ದಿಸ್ ವಾಸ್ ಹಿಸ್ ಫಸ್ಟ್ ರಿಫಾರ್ಮ್ ಆಸ್ ಎ ಗವರ್ನರ್. ದ ಸೆಕೆಂಡ್ ಒನ್, he earned the trade monopoly over saltpetre. Saltpetre is what you use the science word potassium nitrate. Potassium nitrate ಅಂತ ಹೇಳಿ ಏನು ಯೂಸ್ ಮಾಡ್ತೀವಿ ಈ ಒಂದು ರಸಾಯನ. This saltpetrate here is used in making gunpowder. ಸಿಡಿಮದ್ದು ತಯಾರು ಮಾಡುವುದರಲ್ಲಿ ಇದನ್ನು ಬಳಕೆ ಆಗ್ತದೆ. The trade monopoly of the East India Company was established on this saltpetre. It was Clive who was responsible, and this brought a lot of earnings to the British. ಇದರಿಂದ ಸಾಕಷ್ಟು ಬ್ರಿಟಿಷರಿಗೆ ಈ ಒಂದು ಆದಾಯ ಬರ್ತಾ ಹೋಯಿತು. ಇದರ ವ್ಯಾಪಾರದ ಮೇಲೆ ಕಂಪನಿ ಹಿಡಿತವನ್ನು ಸ್ಥಾಪಿಸಿದ ಕ್ಲೈವ್. ಸಾಲ್ಟ್ಪೇಟೆ ಬಂಗಾಳದಲ್ಲಿ ಇದರ ಮಾರಾಟದ ಮೇಲೆ ಅವನು ಹಿಡಿತವನ್ನು ಸ್ಥಾಪಿಸಿತು. ದ ಮೊನೋಪಲಿ ಓವರ್ ದ ಟ್ರೇಡ್ ಆಫ್ ಸಾಲ್ಟ್ಪೇಟೆ, ದಟ್ ಈಸ್ ಪೊಟ್ಯಾಷಿಯಂ ನೈಟ್ರೇಟ್. ಪೊಟ್ಯಾಷಿಯಂ ನೈಟ್ರೇಟ್ ಅದ ಈ ಒಂದು ಸಿಡಿಮದ್ದಿನ ಬಳಕೆಯಲ್ಲಿ ಇದನ್ನು ಈ ಒಂದು ಸಾಕಷ್ಟು ಇದರದ ಈ ಒಂದು ಉಪಯೋಗ ಇದೆ. ಅದಕ್ಕೆ ಇದು ಸಾಕಷ್ಟು ಬೇಡಿಕೆಯಲ್ಲಿತ್ತು, ಅದರಿಂದಾಗಿ ಆದಾಯ ಕೂಡ ಬಂತು. ಕಂಪನಿಯ ಆರ್ಥಿಕ ಸ್ಥಿತಿಯನ್ನು ಈ ರೀತಿಯಾಗಿ ಸುಧಾರಿಸಿದ. He improved the company condition. This is his second important reform. Third, suppression of Ali Gaur, who later on came to be called as the Shah Alam II, the Mughal emperor. His early name is Ali Gaur. Ali Gaur ಅನ್ನನ್ನು ಈ ಒಂದು ಅಡಗಿಸಿದ್ದು. Ali Gaur ಮುಂದೆ ಮೊಘಲ ಚಕ್ರವರ್ತಿ ಆಗ್ತಾನೆ, ಎರಡನೇ ಶಹ ಆಲಂ ಎಂಬ ಬಿರುದಿನಿಂದ. Now why that was here mainly here the action taken against this person Ali Gaur, or later who became the Mughal emperor under Shah Alam II. Now the reason was here Ali Gaur made an attempt to recapture Bihar. Bihar ಅನ್ನು ವಶಪಡಿಸಿಕೊಳ್ಳಲು, ಪುನಃ ವಶಪಡಿಸಿಕೊಳ್ಳಲು ಈ ಒಂದು ಬ್ರಿಟಿಷರ ಅಧೀನಕ್ಕೆ ಹೋಗಿತ್ತು. He wanted to establish his hold in Bihar, Ali Gaur, and he made an attempt here to recover this. ಇದನ್ನು ಇಲ್ಲೇ ವಶಪಡಿಸಿಕೊಳ್ಳಲು, and in this task he had asked the support of the Marathas. ಮರಾಠರ ಸಹಾಯವನ್ನು ಕೇಳಿದ್ದ. So Clive took an immediate action against Ali Gaur, and twice the attempt was made by Ali Gaur and both were failure. 1758-59ರಲ್ಲಿ ಎರಡು ಬಾರಿ ಪ್ರಯತ್ನ ಮಾಡಿದ ಈ ಒಂದು ಶಹ ಆಲಂ ಅಥವಾ Ali Gaur ಬಿಹಾರದ ಮೇಲೆ ತನ್ನ ಹಿಡಿತವನ್ನು ಸ್ಥಾಪಿಸಲು ಎರಡು ಬಾರಿ ವಿಫಲನಾದನು. Clive had taken a very strong action against him, so the suppression was there. However, 1759 Ali Gaur succeeded here as the Mughal emperor. Ali Gaur 1759ರಲ್ಲಿ 1759 he became the Mughal emperor. ಅಲ್ಲೇ ಮುಂದೆ ನಾವು ನೋಡ್ತೀವಿ ಎರಡನೇ ಆಲಂಗೀರನ ನಂತರ ಇಲ್ಲೇ ಶಹ ಆಲಂ 1759ರಿಂದ 1806ರವರೆಗೆ ಅವನು ಆಳಿತು ಆಸ್ ಎ ಮೊಘಲ್ ಎಂಪರರ್. ಸೊ he became the emperor in 1759. But before that he was known as Prince Ali Gaur, and he had made an attempt to establish the hold at Bihar, but he had failed, and the person who had mainly defeated him was Robert Clive. So this was one of the important achievements during his first governorship, suppression of Ali Gaur. This is another important event. The third one was fourth one was the defeat of the Dutch 1759 in the Battle of Bedra. So Clive, who was here mainly known for his diplomacy,
ಅವನ ಚಾತುರ್ಯಕ್ಕಾಗಿ ಅವನು ಬಹಳ ಈ ಒಂದು ಇಲ್ಲೇ ಹೆಸರುವಾಸಿಯಾಗಿದ್ದನು ಕ್ಲೈವ್. ಸೊ ಹಿ ರಿಸೀವ್ಡ್ ದ ನ್ಯೂಸ್ here from the officers of Mir Jafar that Mir Jafar was trying to make an alliance with the Dutch. ಡಚ್ಚರು ಕೂಡ ಈ ಒಂದು ಒಪ್ಪಂದ ಮಾಡಿಕೊಳ್ಳಲು ಮೀರ್ ಜಾಫರ್ ಸಿದ್ಧನಾಗಿದ್ದಾನೆ ಅಂತೇಳಿ ಅವನಿಗೆ ವಿಚಾರ ತಿಳಿದು ಬಂದಿತ್ತು. ಸೊ ದ್ಯಾಟ್ ವಾಸ್ ವೈ ಹಿ ಹ್ಯಾಡ್ ಅಪಾಯಿಂಟೆಡ್ ಹಿಸ್ ಓನ್ ಆಫೀಸರ್ಸ್. ಅದಕ್ಕಾಗಿ ತನ್ನ ಅಧಿಕಾರಿಗಳನ್ನು ಯಾರ ಮೇಲೆ ನಂಬಿಕೆ ಇರ್ತದೆ ಅವರನ್ನು ನೇಮಕ ಮಾಡಿದ. ಇಂಥ ವಿಷಯಗಳು ಅವನಿಗೆ ತಿಳಿಬೇಕಂತೇಳಿ ಸಚ್ ಇನ್ಫಾರ್ಮೇಷನ್ ಶುಡ್ ಕಮ್. ಸೊ ಹಿ ರಿಸೀವ್ಡ್ ದಟ್ ಮೀರ್ ಜಾಫರ್ mainly here was in alliance with the Dutch, and the reason was to oust or to remove British from Bengal. ಬಂಗಾಲದಿಂದ ಬ್ರಿಟಿಷರನ್ನು ತೆಗೆದುಹಾಕುವುದಾಗಿತ್ತು. So that was mainly the thing that was here, the alliance that was between Dutch and Mir Jafar. This information was got, but however Clive did not go into the enquiry of this to find out how much it is truth. ಕ್ಲೈವ್ ಇದರ ಬಗ್ಗೆ ಏನು ವಿಚಾರ ಮಾಡಲಿಲ್ಲ. ಅವನು ಇದು ಎಷ್ಟರ ಮಟ್ಟಿಗೆ ಸತ್ಯವಾಗಿದೆ. ಜಸ್ಟ್ ಹಿ ವಾಂಟೆಡ್ ದ್ಯಾಟ್ ದ ಡಚ್ ಶುಡ್ ಬಿ ಎಲಿಮಿನೇಟೆಡ್. ಡಚ್ಚರನ್ನು ಈ ಒಂದು ನಿರ್ಮೂಲನೆ ಮಾಡುವುದಾಗಿತ್ತು. ದ್ಯಾಟ್ ವಾಸ್ ಹಿಸ್ ಮೇನ್ಲಿ. ಇಮಿಡಿಯೇಟ್ಲಿ ಹಿ ಆಸ್ಕ್ಡ್ ದ ಆರ್ಮಿ ಆಫೀಸರ್ ಮೀರ್ ಜಾಫರ್ ಟು ಬಿ ಸೆಂಟ್. ಮೀರ್ ಜಾಫರ್ನಿಗೆ ಕೂಡಲೇ ಸಂದೇಶ ಕಳಿಸಿದ, ಸೈನ್ಯವನ್ನು ಕಳಿಸಬೇಕು, ಇಲ್ಲೇ ಡಚ್ಚರು ಕೂಡ ಯುದ್ಧಾಡಲು. ಅಟ್ ದಿಸ್ ಟೈಮ್ ಹಿಯರ್ ದರ್ ವಾಸ್ ಎ ರಿಫ್ಯೂಸಲ್ ಬೈ ಮೀರ್ ಜಾಫರ್. ಇಲ್ಲಿ ಅವರು ನಿರಾಕರಿಸಿದರು. ದಿಸ್ ವಾಸ್ ಸಸ್ಪಿಷನ್ ಟು ರಾಬರ್ಟ್ ಕ್ಲೈವ್. ಇದರಿಂದ ಅವನಿಗೆ ಸಂಶಯ ಬಂತು. ಆ್ಯಂಡ್ ಇಮಿಡಿಯೇಟ್ ಆ್ಯಕ್ಷನ್ ಹಿ ಟುಕ್. ಹಿ ಡಿಕ್ಲೇರ್ಡ್ ವಾರ್ ಆನ್ ದ ಡಚ್. ಮೀರ್ ಜಾಫರ್ನ ಬಗ್ಗೆ ಈ ಒಂದು ಅವನು ವಿಚಾರ ಮಾಡಲಿಲ್ಲ. ಅವನು ಯಾಕೆ ಆ ಸೈನ್ಯ ಸಹಾಯ ನಿರಾಕರಿಸಿದ ಅಥವಾ ಅವನು ಏನಾದರೂ ಈ ಒಂದು ಒಳಸಂಚು ಮಾಡ್ತಾ ಇದ್ದಾನೆ, ಇದರ ಬಗ್ಗೆ ಮುಂದೆ ಆಲೋಚನೆ ಮಾಡೋಣ ಅಂಥೇಳಿ ಅವನು ಕೂಡಲೇ ಕ್ರಮ ಯಾರ ಮೇಲೆ ತೊಗೊಂಡಂದರೆ ಡಚ್ಚರ್ ಮೇಲೆ ತೊಗೊಂಡ. Immediately he took action against the Dutch. 1759, here he met the army of the Dutch in the Battle of Petra. Very decisive battle. This was the battle which turned very fatal to the Dutch. ಇದರಿಂದಾಗಿ ಡಚ್ಚರು ಅಪಾರವಾದ ನಷ್ಟವನ್ನು ಕಂಡರು. ಆ್ಯಂಡ್ ದ ಡಚ್ ಹ್ಯಾಡ್ ಟು ಲೀವ್ ಇಂಡಿಯಾ. ಈ ಯುದ್ಧದಲ್ಲಿ ಸೋತ ನಂತರ ಅವರೆಲ್ಲ ಒಂದೊಂದು ವಸಾಹತುಗಳು ಬ್ರಿಟಿಷರ ವಶಕ್ಕೆ ಬಂದವು. ಅವರು ಇಲ್ಲೇ ಭಾರತವನ್ನು ಬಿಟ್ಟು ತೊಲಗಬೇಕಾಯಿತು. ದೇ ಹ್ಯಾಡ್ ಟು ಲೀವ್ ಇಂಡಿಯಾ. ಸೊ ಡಚ್ ವೇರ್ ದ ಫಸ್ಟ್ ಯುರೋಪಿಯನ್ಸ್ ಟು ಲೀವ್ ಇಂಡಿಯಾ. ಭಾರತವನ್ನು ಬಿಟ್ಟು ನಿರ್ಗಮಿಸಿದಂಥ ಮೊದಲನೇ ಯುರೋಪಿಯನ್ನರಂದರೆ ಡಚ್ಚರಾಗಿದ್ದಾರೆ. ದೇ ಹಿಯರ್ ಲೆಫ್ಟ್ ಇಂಡಿಯಾ ಆ್ಯಂಡ್ ಆಲ್ ದೋಸ್ ಟೆರಿಟರೀಸ್ ಆಫ್ ದ ಡಚ್ ಕೇಮ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದಿ ಬ್ರಿಟಿಷ್. ದಟ್ ವಾಸ್ ಇಸ್ ದ ಅಚೀವ್ಮೆಂಟ್. ಸೊ ದಸ್ ಹಿಯರ್ ಟು ಕನ್ಕ್ಲೂಡ್ ವಾಟ್ ಹಿಯರ್ಸ್ ಮೇನ್ಲಿ ದ ಥಿಂಗ್, ದ ಫಸ್ಟ್ ಟೆನ್ಯೂರ್, ಅವನ ಮೊದಲನೇ ಅವಧಿಯಲ್ಲಿ ಕೊನೆಗೆ ಸಮಾರಂಭ. ಇಟ್ ಇಸ್ ಸೆಡ್ ದ್ಯಾಟ್ Clive laid the foundation for the British power in Bengal. ಬಂಗಾಲದಲ್ಲಿ ಬ್ರಿಟಿಷ್ ಅಧಿಕಾರಕ್ಕೆ ಬುನಾದಿಯನ್ನು ಹಾಕಿದನು, ಅಡಿಪಾಯನ್ನು ಹಾಕಿದನು ರಾಬರ್ಟ್ ಕ್ಲೈವ್ ಆಗಿದ್ದಾನೆ. ರಾಬರ್ಟ್ ಕ್ಲೈವ್ laid the foundation. So by the time of the 1760, his departure, now we find the position of Mir Jafar was just a puppet in the hands of the company. 1760ರಲ್ಲಿ ಏನು ಕ್ಲೈವ್ ಹಿಂದೆ ತಿರುಗಿದ ಇಂಗ್ಲೆಂಡಕ್ಕೆ, ಆ ಸಮಯದಲ್ಲಿ ನಾವು ನೋಡ್ತೀವಿ ಮೀರ್ ಜಾಫರ್ನ ಸ್ಥಾನ ಏನಿತ್ತು, ರಾಜಕೀಯ ಸ್ಥಾನ, ಅವನು ಕಂಪನಿಯ ಕೈಯಲ್ಲಿ ಕೈಗೊಂಬೆ ಆಗಿದ್ದ. He had become a mere puppet in the hands of the East India Company. So to that extent the power of the Nawab was suppressed. Only for the sake he was the Nawab, but he was not having any power. ಹೆಸರಿಗೆ ಮಾತ್ರ ನವಾಬನಾಗಿದ್ದನು, ಅವನಲ್ಲಿ ಯಾವುದೇ ಅಧಿಕಾರ ಇರಲಿಲ್ಲ. He had been the puppet at the hands of the East India Company there. ಅವನು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸೂತ್ರದ ಗೊಂಬೆ ಆಗಿದ್ದ. ಇದು ಕ್ಲೈವ್ನ ಈ ಒಂದು ಮೊದಲನೇ ಅವಧಿಯಲ್ಲಿ ಅವನು ಮಾಡಿದಂಥ ಸಾಧನೆ. ದಿಸ್ ಇಸ್ ವಾಟ್ ಕ್ಲೈವ್ ಹ್ಯಾಡ್ ಮೇನ್ಲಿ ಮೇಡ್ ದಿ ಅಚೀವ್ಮೆಂಟ್. ಹಿ ಹ್ಯಾಡ್ ಲೇಡ್ ದ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ದ ಬ್ರಿಟಿಷ್ ಪವರ್ ಇನ್ ಬೆಂಗಾಲ್. ಒಂದು ಭದ್ರವಾದ ಬುನಾದಿ ಹಾಕಿದ್ದ ಅವನು ಬಂಗಾಲದಲ್ಲಿ. ಇದರ ಮೇಲೆ ಮುಂದೆ ಭವ್ಯವಾದಂಥ ಇಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಕಟ್ಟಿದ್ದು ಅನೇಕ ಗವರ್ನರ್ ಜನರಲ್ಗಳಾಗಿದ್ದರು. On this strong foundation, the superstructure, the British Empire was built later by the governor generals. So this is his first achievement, and what his achievement was there in the second term. ಎರಡನೇ ಅವಧಿಯಲ್ಲಿ ಅವನ ಈ ಒಂದು ಸಾಧನೆ ಏನಾಗಿತ್ತು, ಇದನ್ನು ಇನ್ನೊಂದು ಕ್ಲಾಸ್ನಲ್ಲಿ ನಾನು ಅದನ್ನು ವಿಷಯ ಚರ್ಚೆ ಮಾಡ್ತೀನಿ. ಸೊ ಬಿಫೋರ್ ಐ ವೈಂಡ್ ಅಪ್ ದ ಕ್ಲಾಸ್, ಈ ವಿಷಯ ಮುಗಿಸೋಕ್ಕಿಂತ ಪೂರ್ವದಲ್ಲಿ, ಇಫ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಗಾಟ್ ಎನಿ ಕ್ವಾರೀಸ್, ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಡೂ ಕಮೆಂಟ್
ನಿಮ್ಮ ಕಮೆಂಟ್ ಕಳಿಸ್ರಿ, ಅದರಲ್ಲಿ ಕ್ವಾರೀಸ್ ಕಳಿಸ್ರಿ. ಅದರ ಬಗ್ಗೆ ನಾನು ಈ ಒಂದು ವಿಷಯವನ್ನು ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ನೀಡ್ತೀನಿ. ಒಂದು ವೇಳೆ ಹಾಗಿತ್ತಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆದರೆ ಈ ಒಂದು ಅಲ್ಲಿ ಕೊನೆಯಲ್ಲಿ ನಾವು ಒಂದು ಇಲ್ಲಿ ನಿಮ್ಮ ಡೌಟ್ಸ್, ನಿಮ್ಮ ಕ್ವಾರೀಸ್ ಏನಿವೆ, ಸಮಸ್ಯೆಗಳೇನಿವೆ ಅದನ್ನು ಒಂದು ಪ್ರತ್ಯೇಕ ಕ್ಲಾಸ್ನಲ್ಲಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇನೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಡೂ ಸೆಂಡ್, ಶೇರ್ ವಿತ್ ಮೀ ಹಿಯರ್. ಡೋಂಟ್ ಓನ್ಲಿ ಸಿ ದ ವಿಡಿಯೋ, ಲೆಟ್ ಮಿ ಹ್ಯಾವ್ ದ ಇಂಟ್ರಾಕ್ಷನ್. ಕ್ಲಾಸ್ನಲ್ಲಿದ್ದರೆ ಇಂಟ್ರಾಕ್ಷನ್ ಆಗ್ತಿತ್ತು, ಆದರೆ ಈಗ ಇಂಟ್ರಾಕ್ಷನ್ ನಮ್ಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮಗೆ ಏನಾದರೂ ಹಾಗೆ ಸಮಸ್ಯೆಗಳಿದ್ದರೆ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ಪ್ರತ್ಯೇಕವಾಗಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಆ ಸಮಸ್ಯೆಯನ್ನು ತೆಗೆದುಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ತಲುಪೋ ಹಾಗೆ ಮಾಡೋಣ. ಅದಕ್ಕೆ ಅದನ್ನು ಇಂಟ್ರಾಕ್ಷನ್ ಟೈಪ್ ಈ ಒಂದು ನಾವು ಈಗ ವಿಷಯವನ್ನು ಗಮನಿಸೋಣ. ಅದಕ್ಕೆ ಕ್ಲಾಸ್ನಲ್ಲಿ ಆಫ್ಲೈನ್ ಕ್ಲಾಸ್ನಲ್ಲಿದ್ದಾನೆ ನಾವು ಅದನ್ನು ಚರ್ಚೆ ಮಾಡ್ತಾ ಇದ್ವಿ ಸಮಸ್ಯೆಗಳಿದ್ದರೆ. ಬಟ್ ಟುಡೇ ಇಟ್ ಈಸ್ ನಾಟ್ ಪಾಸಿಬಲ್, ಸೊ ವಿ ವಿಲ್ ಹ್ಯಾವ್ ಇನ್ ದಿಸ್ ವೇ ದ ಇಂಟರಾಕ್ಷನ್. ಸೊ ಡೂ ಹಿಯರ್ ಹ್ಯಾವ್ ದ ಇಂಟರಾಕ್ಷನ್ ಇನ್ ಯುವರ್ ಮೇನ್ಲಿ ದಿ ಕ್ಲಾಸಸ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್, ಮುಂದಿನ ಕ್ಲಾಸ್ನಲ್ಲಿ ನಾನು ಕ್ಲೈವ್ನ 2ನೇ ಅವಧಿ ಏನಿದೆ 1765ರಿಂದ 67 ಆ ಕಾಲ ಈ ಒಂದು ಮಾಡಿದಂಥ ಆ ಸಮಯದಲ್ಲಿ ಅವನು 2ನೇ ಅವಧಿಯಲ್ಲಿ ಮಾಡಿದಂಥ ಸಾಧನೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ವಿ ವಿಲ್ ಕಂಟಿನ್ಯೂ.